ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಗಿಣ್ಣು ಹಾಲನ್ನು ಬಳಸಿ ಸಿಂಪಲ್ಲಾಗಿ ಹೇಗೆ ಒಂದು ಹಲ್ವಾವನ್ನು ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ಗಿಣ್ಣು ಹಾಲು ಒಡೆದೋಗಬಾರ್ದು. ಅದನ್ನು ಸ್ವಲ್ಪ ಹೀಟ್ ಅಂದರೆ ಉಗುರು ಬೆಚ್ಚಗೆ ಕಾಯಿಸಿ ಅದನ್ನು ಇಟ್ಕೊಂಡ್ರೆ ಸಾಕು. ಒಡೆದೋದ್ರೆ ಗಿಣ್ಣು ಹಾಲು ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ಸ್ವಲ್ಪ ಬಿಸಿ ಮಾಡಿ ತಣ್ಣಗಾಗೋದಕ್ಕೆ ಇಡಬೇಕು. ತಣ್ಣಗಾದ ನಂತರ ಕೆಲವು ಸಾಮಗ್ರಿಗಳನ್ನು ಅದಕ್ಕೆ ಸೇರಿಸ್ತಾ ಹೋಗಬೇಕು. ಇದಕ್ಕೆ ಸಕ್ಕರೆ, ಚೈನಾ ಗ್ರಾಸನ್ನು ನಾನಿಲ್ಲಿ ಬಿಸಿ ನೀರಿನಲ್ಲಿ ನೆನೆಸಿ ಇದಕ್ಕೆ ಉಪಯೋಗಿಸ್ಕೊತಾ ಇದ್ದೀನಿ. ಸ್ವಲ್ಪ ಚೈನಾ ಗ್ರಾಸನ್ನು ಬಿಸಿ ನೀರಿನಲ್ಲಿ ನೆನೆಸಿ ಇಡ್ತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ಕೂಡ ಉಪಯೋಗಿಸ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ, ಬಾದಾಮ್ ಪೌಡರು, ಕೇಸರಿ, ಟೂಟಿ ಫ್ರೂಟಿ ಒಂದು 2 ಚಮಚದಷ್ಟು ವೆನಿಲಾ ಫ್ಲೇವರು, ಹಾಗೂ ಸ್ವಲ್ಪ ಬೇಕು ಅಂದರೆ ಒಂದು ಚಿಟಿಕೆ ಕಲರನ್ನು ಇಲ್ಲಿ ಸೇರಿಸ್ಕೋಬೋದು. ಗೋಡಂಬಿ, ಬಾದಾಮಿ, ದ್ರಾಕ್ಷಿಯನ್ನು ಇಲ್ಲಿ ತಗೋತಾ ಇದ್ದೀನಿ. ಹಾಲನ್ನು ತಣ್ಣಗಾಗೋದಕ್ಕೆ ಬಿಟ್ಟಿದ್ವಿ. ಇದಕ್ಕೆ 1 ಚಮಚದಷ್ಟು ಕಾರ್ನ್ಫ್ಲೋರನ್ನು ನೀರಿನಲ್ಲಿ ಕಲಸಿ ಅದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಕಾರ್ನ್ಫ್ಲೋರ್ ಹಾಗೂ ಚೈನಾ ಗ್ರಾಸನ್ನು ಸೇರಿಸೋದ್ರಿಂದ ಹಲ್ವಾ ನೀಟಾಗಿ ಸೆಟ್ ಆಗುತ್ತೆ. ಅದು ಬರ್ಫಿ ಅದಕ್ಕೂ ಕೂಡ ಬರುತ್ತೆ. ಅದನ್ನು ಕಟ್ ಮಾಡಿ ನೀವು ತಿನ್ಬೋದು. ಅದು ನೀಟಾಗಿ ಸೆಟ್ ಆಗುತ್ತೆ. ಹಾಗಾಗಿ ಚೈನಾ ಗ್ರಾಸನ್ನು ಕೂಡ ಇಲ್ಲಿ ಬಳಸ್ತಾ ಇದ್ದೀನಿ. ಸ್ವಲ್ಪ 1-2 ಡ್ರಾಪ್ನಷ್ಟು ಎಸೆನ್ಸನ್ನು ಇಲ್ಲಿ ಸೇರಿಸ್ಕೊಂಡು, ವೆನಿಲಾ ಎಸೆನ್ಸ್ ಅಥವಾ ನಿಮ್ಗೆ ಯಾವುದು ಬೇಕು 1-2 ಡ್ರಾಪ್ನಷ್ಟು ಎಸೆನ್ಸು, ಅದಕ್ಕೆ ಪಿಸ್ತಾ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ, ಸಣ್ಣಗೆ ಹೆಚ್ಚಿಟ್ಕೊಂಡಿರೋವಂಥ ಬಾದಾಮಿ, ಇದು ಸಕ್ಕರೆಯನ್ನು ಮಿಕ್ಸ್ ಮಾಡಿ, ಸಕ್ಕರೆ ಸಂಪೂರ್ಣವಾಗಿ ಕರಗಬೇಕು. ಜೊತೆಗೆ ಗೋಡಂಬಿ, ಬಾದಾಮ್ ಪೌಡರ್, MTR ಬಾದಾಮ್ ಪೌಡರ್ನ ಇಲ್ಲಿ ಬಳಸ್ಕೊತಾ ಇದ್ದೀನಿ. 1-2 ದಳ ಕೇಸರಿ, ಟೂಟಿ ಫ್ರೂಟಿಯನ್ನು ಸ್ವಲ್ಪ ಅದಕ್ಕೆ ಒಂದು ಸ್ಪೂನಷ್ಟು ಟೂಟಿ ಫ್ರೂಟಿಯನ್ನು ಸೇರಿಸ್ಕೊತಾ ಇದ್ದೀನಿ. ನಾವು ಏನು ಈ ಒಂದು ಹಲ್ವಾವನ್ನು ತಿನ್ನಬೇಕಾದ್ರೆ ಜಸ್ಟ್ ಅದು ಬಾಯಿಗೆ ಸಿಕ್ಕಲಿ ಅನ್ನೋದಕ್ಕೋಸ್ಕರ ಇದನ್ನೆಲ್ಲ ಅದಕ್ಕೆ ಹಾಲಿಗೆ ಸೇರಿಸಿ ಸೆಟ್ ಆಗೋದಕ್ಕೆ ಫ್ರಿಜ್ನಲ್ಲಿ ಇಡ್ತಾಯಿದ್ದೀನಿ. ಸ್ವಲ್ಪ ಇದಕ್ಕೆ ಚಿಟಿಕೆ ಕಲರನ್ನು ಕೂಡ ಆ್ಯಡ್ ಮಾಡ್ಕೋತೀನಿ. ಫುಡ್ ಕಲರು, ಯೆಲ್ಲೋ ಕಲರನ್ನು ನಾನಿಲ್ಲಿ ಬಳಸ್ತಾ ಇದ್ದೀನಿ. ಎಲ್ಲವನ್ನು ನೀಟಾಗಿ ಹೊಂದಿಸಿ ಸಂಪೂರ್ಣವಾಗಿ ಸಕ್ಕರೆ ಕರಗಬೇಕು. ಇದಕ್ಕೆ ಸ್ವಲ್ಪ ತುಪ್ಪವನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ, ಟೇಸ್ಟಿಗೋಸ್ಕರ ಅಷ್ಟೆ. ಕೊನೆಯಲ್ಲಿ ಚೈನಾ ಗ್ರಾಸನ್ನು ಬಿಸಿ ನೀರಲ್ಲಿ ಹಾಕಿ ನೆನೆಸಿ ಅದನ್ನು ಕೂಡ ಸೇರಿಸ್ಕೊತೀನಿ. ಒಂದು ಟಿನ್ಗೆ ತುಪ್ಪವನ್ನು ಸವರಿ ಅದು ಕಂಪ್ಲೀಟಾಗಿ ಸೆಟ್ ಆಗೋವರೆಗೂ ಫ್ರಿಜ್ನಲ್ಲಿ ಇಟ್ಟು ಗಿಣ್ಣು ಹಾಲಿನ ಹಲ್ವಾವನ್ನು ತಿನ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದ. ಕಂಪ್ಲೀಟಾಗಿ ಇದು ಸೆಟ್ ಆಗಬೇಕು, ಅಲ್ಲಿವರೆಗೂ ಫ್ರಿಜ್ನಿಂದ ತೆಗೆಯೋಕ್ಕೆ ಹೋಗಬೇಡಿ. ನಾನು ಚೈನಾ ಗ್ರಾಸನ್ನು ಕೂಡ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಟಿನ್ನಿನಲ್ಲಿ ಹಾಕಿ ಸೆಟ್ ಆಗಲಿಕ್ಕೆ ಇಟ್ಟಿದ್ದೆ. ಎಲ್ಲರಿಗೂ ಧನ್ಯವಾದ.